ಆಮೇಲೆ ಹೋಗಿ ತಮ್ಮ ಹೆಂಡತಿ ಕೇಳ್ತಾರೆ ಅಂತೆ, ನನ್ನನ್ನು ಎಬ್ಬಿಸ್ತಿದ್ದೆ ನೀನಾ ಅಂತ ಕೇಳಿದಾಗ, ನಾನೇ ನಿನಕಿಂತ ಲೇಟ್ ಆಗಿ ಹೇಳ್ತೀನಿ, ನಾನೇ ಎಬ್ಬಿಸ್ತೀನಿ ಅಂತ ಹೆಂಡತಿ ಹೇಳ್ತಾಳೆ ಅಂತೆ. ಅದನ್ನು ಭಾಳ ದುಃಖಿತ ಹತ್ತು ಬಿಡ್ತಾನೆ ಅಂತೆ. ಅವತ್ತು ನನ್ನನ್ನು ಎಬ್ಬಿಸಿದ್ದೆ ರಾಯರ್ ಅಂತೇಳಿ ಅವತ್ತು ಆಗಿಂದಲೇ ಮಠಕ್ಕೆ ಹೋಗ್ತಾನೆ ಅಂತೆ. ಮಠಕ್ಕೆ ಹೋಗಿ ರಾಯರನ್ನು ಭಾಳ ಇದು ಮಾಡ್ತಾನೆ ಅಂತೆ, ಪೂಜೆಗಳನ್ನು ಮಾಡಿ. ಅವತ್ತು ದಿನ ಬರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತೆ. ಅದು ಇನ್ನಷ್ಟು ಕೆಲವು ದಿನಗಳ ಕಾಲ ಬರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ. ರಾಘವೇಂದ್ರ ಪ್ರಭುವೇ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸಿ, ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ. ಅದೇ ರೀತಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರ ಅನುಗ್ರಹ ಮಾಡಿದಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಈ ವಿಡಿಯೋವನ್ನು ಎಲ್ಲರೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ರಾಯರ ಭಕ್ತಾದಿಗಳು ಕೂಡ ಎಲ್ಲರೂ ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನೀವು ಅದು ತಮ್ಮನಲ್ಲಿ ನೋಡಿದ ರೀತಿ ಸಾಲ ಬಾಧೆ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಮೊದಲು ಕುಗ್ಗಬೇಡಿ. ನಾನು ಮೊದಲು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಸಾಲ ಇದ್ದೇವೆ ಅಂತೇಳಿ ಚಿಂತೆ ಮಾಡಬೇಡಿ. ದೇವರು ನಮಗೆ ಕಷ್ಟ ಕೊಡೋದು ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ ಹೊರತು ನಮ್ಮನ್ನು ಶಿಕ್ಷೆ ಮಾಡುವುದಕ್ಕಲ್ಲ ಅಂತ ಮೊದಲು ತಿಳ್ಕೊಳ್ಬೇಕು ನೀವು. ರಾಯರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಮೊದಲು ಪರೀಕ್ಷೆ ಮಾಡಿ ಆದ ಮೇಲೆ ನಮಗೆ ಏನು ಬೇಕು ಅದನ್ನು ನಮಗೆ ನಮಗೆ ಅದು ಪ್ರತಿಯೊಂದು ನಮಗೆ ಕೊಡ್ತಾರೆ ಅಂದಕ್ಕಂತಂದು ನೀವು ಫಸ್ಟ್ ತಿಳಿದುಕೊಳ್ಬೇಕು. ದೇವರು ನಮಗೆ ಕೊಡೋದು ಬರೀ 15% ಕಷ್ಟ ಮಾತ್ರ. ನಾವು ಅದನ್ನು 85% ಕಷ್ಟಗಳು ನಾವೇ ಸೃಷ್ಟಿ ಮಾಡಿಕೊಳ್ಬಿಡ್ತೀವಿ. ನಮಗೆ ಕಷ್ಟ ಬಂದಿದೆ ಅಂತಂತೇಳಿ ನಾವೇ ಅಂದ್ಕೊಳ್ತಾ ಇನ್ನೂ ಕಷ್ಟಗಳು ಇನ್ನೂ ಶುರುವಾಗಿಬಿಡ್ತೇವೆ. ಅದೇ ರೀತಿ ನಮಗೆ ಕಷ್ಟ ಬಂದರೂ ಕೂಡ ನಾವು ಯಾವುದೇ ರೀತಿ ಕಷ್ಟಗಳು ಬಂದಿಲ್ಲ, ನಮಗೆ ಯಾವುದೇ ರೀತಿ ಹಣದ ತೊಂದರೆಯೇ ಇಲ್ಲ, ನಮಗೆ ಯಾವುದೇ ರೀತಿ ಹಣದ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ, ನಮಗೆ ಯಾವುದೇ ರೀತಿ ಸಾಲವೇ ಇಲ್ಲ ಅಂತ ಹೇಳ್ತಾ ನೀವು ಅಂದುಕೊಳ್ಳಬೇಕು. ಯಾಕಂದರೆ ನೀವು ಏನು ಅಂದುಕೊಳ್ತೀರೋ ಅದೇನೇ ನೀವು ಇನ್ನಷ್ಟು ಜಾಸ್ತಿ ಆಗುತ್ತೆ ಹೊರತು ಅದು ಇನ್ನೂ ಕಡಿಮೆ ಆಗೋದಿಲ್ಲ. ಎಲ್ಲ ಒಂದು ಇದ್ದರೂ ಕೂಡ ಏನು ಇಲ್ಲದ ರೀತಿ ಇರಬೇಕು ಎಂಬಕ್ಕಂಥದ್ದು ನಾನು ಇವತ್ತಿನ ಹೇಳ್ತಾ ಇದ್ದೀನಿ. ರಾಯರು ನಮ್ಮ ಬೆನ್ನ ಹಿಂದೆ ಪ್ರತಿ ನಿಮಿಷ ಪ್ರತಿ ಗಂಟೆಗಳು ನಮ್ಮ ಹಿಂದೆ ಬೆಂಗಾವಲಾಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ಅಂಜುವ ಆಗಿಲ್ಲ. ಅದೇ ರೀತಿ ನೀವು ಯಾವುದೇ ರೀತಿ ನಮಗೆ ಸಾಲವಿದೆ, ನಮಗೆ ತೊಂದರೆಗಳಿದ್ದಾವೆ, ಅದೇ ರೀತಿ ಯಾವುದಕ್ಕೂ ಕೂಡ ಅಂಜಲೇಬೇಡಿ. ನೀವು ಪ್ರತಿಯೊಂದು ಅದಕ್ಕೆ ಆದ ಸಮಯ ಬರುತ್ತೆ, ಅದಕ್ಕೆ ಆದ ವ್ಯಕ್ತಿಗಳು ಬರ್ತಾರೆ. ನೀವು ಆ ಸಮಯಕ್ಕಾಗಿ ಕಾಯಿರಿ, ಎಲ್ಲವೂ ಪೂರ್ಣವಾಗಿ ಮುಗಿದು ಹೋಗುತ್ತೆ. ಒಂದು ಸಲ ಹುಟ್ಟಿವೆ ಅಂದ ಮೇಲೆ ಕಷ್ಟಗಳು ಪಟ್ಟಿ ನಾವು ಸಾಯಲೇಬೇಕು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಅವನು ಪ್ರತಿಯೊಂದು ಕಷ್ಟವನ್ನು ಎದುರಿಸಿ ನಿಂತಾಗಲೇ ಅವನೊಬ್ಬನು ಧೀರ ಆಗೋಕ್ಕೆ ಸಾಧ್ಯ. ಯಾಕಪ್ಪ ಅಂತಂತಂದರೆ ನಾನು ಒಂದು ಕತೆ ಹೇಳ್ತೀನಿ. ಇದು ರಾಘವೇಂದ್ರ ಸ್ವಾಮಿ ಒಬ್ಬ ಭಕ್ತನದು ಭಾಳ ತುಂಬನೇ ಅವನಿಗೆ ಭಾಳ ಸಾಲ. ಅವನು ಆಟ ಓಡಿಸ್ತಾ ಇರ್ತಾನೆ ಸಿಟಿಲಿ. ಅವನು ಭಾಳ ತುಂಬನೇ ಸಾಲ ಮಾಡ್ಕೊಂಡು ಬಿಟ್ಟಿರ್ತಾನೆ. ಒಂದು ಸಲ ಆಟ ಓಡಿಸ್ತಾ ಇದ್ದಾಗ ಒಬ್ಬರು ಕಸ್ಟಮರ್ ಇರ್ತಾರೆ ಅವನ ಆಟದಲ್ಲಿ. ಅವ್ರ ಹತ್ರ ತುಂಬನೇ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾನೆ. ನನಗೆ ಆ ಕಷ್ಟ ಇದೆ, ನನಗೆ ಈ ಸಾಲ ಇದೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವರು ಒಬ್ಬರು ಹೇಳ್ತಾರೆ, ನೀನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡು, ಫೋಟೋ ಇಟ್ಟು ಪೂಜೆ ಮಾಡು, ರಾಘವೇಂದ್ರ ಸ್ವಾಮಿಗಳಿನ ಕಷ್ಟಗಳನ್ನೆಲ್ಲ ಈಡೇರಿಸ್ತಾ ಇರ್ತಾರೆ. ಅವ್ರ ಹಿಂದೆ ಕುಂತಿರೋ ಕೂಡ ರಾಘವೇಂದ್ರ ಸ್ವಾಮಿ ಭಕ್ತರು. ಆದ್ದರಿಂದ ಅವರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎಲ್ಲ ಹೇಳ್ತಾರೆ. ನೀನು ಪೂಜೆ ಮಾಡೋ ರಾಘವೇಂದ್ರ ಸ್ವಾಮಿಗಳು ಕೈ ಬಿಡುವುದಿಲ್ಲ, ನಿನ್ನನ್ನು ಒಂದು ಸರಿ ಕೈ ಹಿಡಿದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ರಾಘವೇಂದ್ರ ಸ್ವಾಮಿಗಳು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತಂತ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತಾರೆ. ಅವತ್ತಿನ ದಿನ ಬಂದು ಯೋಚನೆ ಮಾಡ್ತಾರೆ. ಬೆಳಗ್ಗೆ ಮುಂಜಾನೆ ಎದ್ದೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳ ಜಪವನ್ನು ಹೇಳಿರ್ತಾರಲ್ಲ ಅವರು, ಜಪವನ್ನು ಮಾಡ್ತಾರೆ. ಅದೇ ರೀತಿ ಅವರು 11 ರೂಪಾಯಿಯನ್ನು ಉಂಡೆಯಲ್ಲಿ ಹಾಕ್ತಿರ್ತಾರೆ ಅಂತೆ. ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇರ್ತಾವಲ್ಲ ತಿರುಗಾಡಲ್ಲಿ ಆಟ ತಗೊಂಡು ತಿರುಗಾಡ್ತಾರಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾರೆ ಅಂತೆ. ಅಲ್ಲಿ 11 ರೂಪಾಯಿ ದಿನ ಹಾಕ್ತಾರೆ ಅಂತೆ. ಯಾಕಪ್ಪ ಅಂತಾರೆ ಅವ್ರು 11ನೇ ತಾರೀಕು ಹುಟ್ಟಿರ್ತಾರಲ್ಲ, ಅದೇ ಅವರು ಯೋಚನೆ ಮಾಡಿದ್ದು 11ನೇ ತಾರೀಕು ಹುಟ್ಟಿದ್ದೀನಿ, ನಾನು 11 ರೂಪಾಯಿ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾನು ಹಾಕ್ತೇನೆ ಅಂತೇಳಿ ಉಂಡೆಯಲ್ಲಿ ದಿವಸ ಹೋಗಿ ಹಾಕಿ ಆಟ ತಗೊಂಡು ಸಂಚಾರ ಮಾಡ್ತಾರೆ ಅಂತ ಅವರು ಪ್ರತಿದಿನ. ಅದೇ ರೀತಿ ಮಾಡ್ತಾ ಒಂದು ಕೆಲವು ದಿನಗಳ ಕಾಲ ಇದು ಮಾಡ್ಕೊಂಡ್ರೆ, ನಾನು ಇಷ್ಟು ದಿನ ರಥ ಮಾಡ್ತೀನಿ ರಾಯರೇ, ನಾನು ಇದರಿಂದ ಮುಕ್ತಿ ಮಾಡಿರಿ ಅಂತೇಳಿ ಅಂದ್ಕೊಳ್ತಾರೆ ಅಂತೆ. 48 ದಿನಗಳ ಕಾಲ ರಥವನ್ನು ಮಾಡ್ತಾರೆ ಅಂತೆ. ಬೆಳಗ್ಗೆ ಮುಂಜಾನೆ ಎದ್ದೇಳು ರಾಯರ ಜಪ ಮಾಡೋದು, ಬೆಳಗ್ಗೆ ಮುಂಜಾನೆ ಎದ್ದೇಳು ರಾಯ ಜಪ ಮಾಡೋದು. ಅದು ಹೆಂಗಪ್ಪ ಅಂತಂದರೆ ಮೊದಲನೇ ದಿನ ಎದ್ದೇಳ್ತಾರೆ, 2ನೇ ದಿನಕ್ಕೆ ಎಚ್ಚರಿಕೆ ಅಲಾರಾಮ್ ಇಟ್ಟಿರೋದಿಲ್ಲಂತೆ. ಅಲಾರಾಮ್ ಇಟ್ಟಿರೋದಿಲ್ಲ, ಅದು ಎಚ್ಚರಿಕೆ ಆಗಿರೋದಿಲ್ಲ. ಅವರು ಯಾರೋ ಹಿಂದೆ ಬೆನ್ನಿಂದೆ ಬಂದು ಎದ್ದೇಳಪ್ಪ ಅಂತೇಳಿ ಬೆನ್ನು ತಡ್ತಾ ಇದ್ರಂತೆ. ತಾವು ಎದ್ದೇಳ್ತಾ ಇದ್ದಾರೆ ಅಂತೆ. ಅದೇ 3ನೇ ದಿನಕ್ಕೂ ಕೂಡ ಮಲಗಿರ್ತಾರೆ ಅಂತ ಹೋಗ್ತಾರಲ್ಲ, ಅಲಾರಾಮ್ ಇಟ್ಟಿರೋದಲ್ಲಂತೆ. ಮತ್ತೆ ಅದೇ ರೀತಿ ಎದ್ದೇಳಪ್ಪ ಟೈಮ್ ಆಗಿದೆ ಅಂತ ಹಿಂದೆ ಯಾರು ಬೆನ್ನು ತಡ್ತಾ ಇದ್ದಾರೆ ಅಂತೆ. 48 ದಿನ ರಥ ಮುಗಿದ ಮೇಲೆ ಕೆಲವು ದಿನಗಳಲ್ಲಿ ಅವರಿಗೆ ಒಂದು ಬುಕ್ಕಿಂಗ್ ಬರ್ತೈತೆ ಅಂತೆ ಆಟೋ ಚಾಲಕನಿಗೆ.
ಬುಕ್ಕಿಂಗ್ ಬರ್ತಂತೆ, ಅದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತೆ. ಅವತ್ತು ದಿನ ಬರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತೆ. ಅದು ಇನ್ನಷ್ಟು ಕೆಲವು ದಿನಗಳ ಕಾಲ ಬರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತೆ. ಅಲ್ಲಿಂದ ಆ ಮಠಕ್ಕೆ, ಅಲ್ಲಿಂದ ಈ ಮಠಕ್ಕೆ, ಇಲ್ಲಿಂದ ಆ ಮಠಕ್ಕೆ, ಬರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತೆ. ಅಲ್ಲಿ ಇವರು ಆಟೋ ಚಾಲಕರು ರಾಘವೇಂದ್ರ ಸ್ವಾಮಿ ಭಕ್ತಾದಿಗಳಲ್ಲ ಹೋಗಿದ್ದು ಎಲ್ಲಿ ಯಾವಾಗ ಅಲ್ಲಿ ಬಿಡ್ತಾರ ಹಂಗೆ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋದಂತೆ. ಯಾವಾಗ ಹೋಗಿ ಹಂಗೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋದಂತೆ. ಅದೇ ರೀತಿ ಮಾಡ್ತಾ ಕೆಲವು ದಿನಗಳ ಕಾಲ ಪ್ರತಿದಿನ ರಾಘವೇಂದ್ರ ಸ್ವಾಮಿ ದರ್ಶನ ಇದು ಪ್ರತಿದಿನ ಬರೀ ಮಠಗಳಿಗೆ ಹೋಗ್ತಿದ್ರಂತೆ ಜನ. ಭಾಳ ದಿಗ್ಭ್ರಮೆ ಆಗ್ತಾನಂತೆ. ನನ್ನನ್ನು ರಾಯರು ನನ್ನನ್ನು ರಾಯರು ನನ್ನಿಂದ ಇದ್ದಾರೆ ಅಂತೇಳಿ ಭಾಳ ತುಂಬಾನೇ ಖುಷಿ ಪಡ್ತಾನೆ ಅಂತೆ. ಅದೇ ರೀತಿ ಒಂದು ದಿನ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಅವರಿಗೆ ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಿರ್ತಾನಂತೆ. ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ ಅಂತ ಹೇಳ್ಕೊಳ್ತಾ ಇದ್ದಾಗ ಅವ್ರೇನು ಮಾಡ್ತಾರೆ ಅಂತೆ, ಅರ್ಧ ಅಮೌಂಟ್ ನೀನು ಎಷ್ಟು ಸಾಲ ಇದೆಯಲ್ಲ ಅದ್ರಾಗ ಅರ್ಧ ಅಮೌಂಟ್ ನಾನೇ ಕೊಡ್ತೀನಿ ಅಂತೇಳಿ ಅವರೇ ಕೊಟ್ಬಿಟ್ರಂತೆ. ನೋಡ್ರಿ, ನಮ್ಮ ರಾಘವೇಂದ್ರ ಸ್ವಾಮಿಗಳು ರಥವನ್ನು ಮಾಡಿದಕ್ಕೆಲೆ ಆತನ ಸಾಲದ ಅರ್ಧ ನಷ್ಟವನ್ನೇ ಪರಿಹಾರ ಆಯ್ತು ಅದಕ್ಕೆ. ಒಬ್ಬೊಬ್ಬರು ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದರೆ ಸಾಕು, ಯಾವುದೇ ಕಾರಣಕ್ಕೂ ಕೈ ಬಿಡುವ ಮಾತೆಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅದೇ ರೀತಿ ನಿಮಗೆ ಎಷ್ಟಾದರೂ ಸಾಲ ಇರಲಿ, ಯಾವುದೇ ಕಾರಣಕ್ಕೂ ಸಾಲದ ಬಗ್ಗೆ ಮಾತ್ರ ಚಿಂತೆ ಮಾಡಬೇಡಿ. ರಾಯರಿದ್ದಾರೆ ಅಂತ ನಂಬಿ ರಾಯರಿಗೆ ಪೂಜೆಯನ್ನು ಮಾಡಿ, ರಾಯರಿಗೆ ರಥವನ್ನು ಮಾಡಿ, ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರಗಳು ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಅದು ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅದು ರಾಘವೇಂದ್ರ ಸ್ವಾಮಿಗಳು ನಿಭಾಯಿಸ್ಕೊಂಡು ನಿಮ್ಮನ್ನು ಜಯಿಸ್ಕೊಂಡು ಕರ್ಕೊಂಡೇ ಬರ್ತಾರೆ. ಇದಂತೂ ಬಹಳ ನಿಮಗೆ ಒಂದೊಂದು ಜ್ಞಾಪಕ ಇಟ್ಕೊಂಡಿರ್ಬೇಕು. ನೀವು ರಾಯರಿದ್ದಾರೆ ಅಂತ ನೀವು ಮನಸ್ಸಿನಲ್ಲಿ ರಾಯರ ಜಪವನ್ನು ಮಾಡ್ತಾ ನೀವು ಇದ್ದರೆ, ನೀವು ಯಾವಾಗ ಕಷ್ಟ ಅನಿಸೋದೋ ಅವಾಗ ರಾಯರ ಜಪವನ್ನು ಮಾಡಿರಿ ಸಾಕು. ನಿಮಗೆ ಮನಸ್ಸಿನಲ್ಲಿ ನೀವು ಯಾವಾಗ ನಿಮಗೆ ಈ ಕಷ್ಟ ಅನ್ಸತ್ತಪ್ಪ ನನಗೆ ಅಂತಂದಾಗ ನೀವು ರಾಯರ ಜಪವನ್ನು ಮಾಡಿರಿ. ಅವಾಗ ನಿಮಗೆ ನೋಡ್ರಿ, ನೀವು ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಮಗೆ ಕೆಲ ನಿಮಿಷಗಳಲ್ಲಿ ಒಂದು ಒಳ್ಳೆ ಸಂತೋಷ ಸುದ್ದಿ ನಿಮಗೆ ಬರ್ತಾ ಇದೆ. ಒಂದು ಮನಸ್ಸಿನಲ್ಲಿ ಒಂದು ಸಂತೋಷ ಉಕ್ಕಿ ಬರ್ತದೆ ನಿಮಗೆ. ರಾಘವೇಂದ್ರ ಸ್ವಾಮಿಗಳ ಜಪವನ್ನು ಮಾಡಿದರೆ ಸಾಕು ನೀವು. ಅದೇ ರೀತಿ ನೀವು ಇನ್ನೊಂದು ಕೃಷ್ಣವಧೂತರು ಅಂತೇಳಿ ಒಬ್ಬ ರಾಘವೇಂದ್ರ ಸ್ವಾಮಿಗಳ ಅಪಾರ ದೊಡ್ಡ ಭಕ್ತರು. ಅದೇ ರೀತಿ ಅವತ್ತು ಮಂತ್ರಾಲಯಕ್ಕೆ ಒಬ್ಬ ಭಕ್ತನು ಬಂದಿರ್ತಾನೆ. ಅವನು ಮನಸ್ಸಿನಲ್ಲಿ ಅನ್ಕೊಂಡ್ಬಿಟ್ಟಿರ್ತಾನೆ ಅಂತೆ, ನಾನು ಲಕ್ಷ ಬ್ರಾಹ್ಮಣ ಭೋಜನವನ್ನು ಮಾಡಿಸ್ತೀನಿ ಅಂತೇಳಿ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿರ್ತಾನೆ ಅಂತೆ. ಆಮೇಲೆ ಹೊರಗಡೆ ಬರ್ತಾನೆ, ನಾನು ಸುಮ್ಮನೆ ಅಂದ್ಕೊಂಡ್ಬಿಟ್ಟಲ್ಲ, ನಾನೇ ಇನ್ನ ಸಾಲ ಬಾಧೆಯಲ್ಲಿ ಇದ್ದೀನಿ, ನಾನು ಹೆಂಗ್ ಅನ್ಕೊಂಡ್ಬಿಟ್ಟಿನಲ್ಲ ಅಂತೇಳಿ ಮತ್ತೆ ರಾಯರ ಹತ್ರ ಹೋಗಿ, ಸ್ವಾಮಿಗಳೇ ನಾನು ತಪ್ಪಾಯಿತು, ಇದರಿಂದ ನನ್ನನ್ನು ಮುಕ್ತಿನ ಮಾಡಿರಿ, ನಾನು ಏನೋ ಅನ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾನೆ ಅಂತೆ. ನೀನು ಅನ್ಕೊಂಡಿದ್ದು ಅದು ನೆರವೇರುತ್ತೆ ನಿನ್ನ ಮನಸ್ಸಿನಲ್ಲಿ. ಅದನ್ನು ನಾನು ಹೇಳಿರ್ತಕ್ಕಂಥದ್ದು ನೀನು ಮಾಡು ಅಂತಂತೇಳಿ ಅವತ್ತು ತಮ್ಮ ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಹೇಳ್ತಾರಂತೆ ಸ್ವಪ್ನದಲ್ಲಿ. ಅದೇ ರೀತಿ ನಾನು ಹೇಳಿದರೆ ನೀನು ಸ್ವಲ್ಪ ಅಷ್ಟು ಜನಕ್ಕೆ ಊಟ ಭೋಜನ ವ್ಯವಸ್ಥೆ ಮಾಡಿಸಬೇಕಂತೇನಿಲ್ಲ, ನಾನು ಒಬ್ಬರನ್ನು ಕಳಿಸ್ತೀನಿ, ಅವರಿಗೆ ಭೋಜನ ಮಾಡಿಸಿ ನೀನು ಎಲ್ಲರಿಗೂ ಭೋಜನ ಮಾಡಿಸಿದಂಗೆ ಅಂತ ಹೇಳ್ತಾರಂತೆ. ಕೃಷ್ಣವಧೂತರನ್ನು ಕಳಿಸ್ತಾರಂತೆ. ಅಲ್ಲಿ ಮಠದಲ್ಲಿ ಇರ್ತಾರಂತೆ. ಮಧ್ಯಾಹ್ನ ಬೆಳಗ್ಗೆನಿಂದ ಕಾಯ್ತಾರಂತೆ ಈ ಭಕ್ತ. ಕಾಯ್ದರೂ ಕೂಡ ಯಾರು ಬರಲ್ಲಂತೆ. ಮಧ್ಯಾಹ್ನ ಹೊತ್ತಿಗೆ ಒಬ್ಬರು ಬರ್ತಾರಂತೆ, ವಯಸ್ಸಾದವರು ಕೊಳಲಲ್ಲಿ ಮಾಲೆಗಳನ್ನು ಹಾಕ್ಕೊಂಡು ಬರ್ತಾರಂತೆ ಮಂತ್ರಾಲಯಕ್ಕೆ. ಬಂದಾಗ ಗೊತ್ತಾಗ್ತಂತೆ ಇದು ಭಕ್ತನ, ಇವರೇ ನಂಗೆ ರಾಯರ ಕಳಿಸದಂತೇಳಿ. ಅವರು ಸೀದಾ ಈತನ ಹತ್ರ ಬಂದು, ಬಾಪ ಊಟಕ್ಕೆ ಹೋಗೋಣ ನಿಮ್ಮ ಮನೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಅಂತ. ಹೋಗಿ ಅಲ್ಲಿರ್ತಕ್ಕಂಥ ತಮ್ಮ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ತಾವೇ ಮನೆಯಲ್ಲಿ ಊಟ ಮಾಡಿಕೊಂಡು ಸೇವನೆ ಮಾಡ್ತಾರಂತೆ. ನೋಡ್ರಿ, ನಮ್ಮ ರಾಯರು ಲಕ್ಷ ಬ್ರಾಹ್ಮಣ ಭೋಜನವನ್ನು ತಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದರೂ ಕೂಡ ನನಗೆ ಆಗುವುದಿಲ್ಲ ಅಂತ ತಿಳಿರ್ತಾನೆ ಆ ಮನುಷ್ಯ. ಹೇಳಿದರೂ ಕೂಡ ರಾಯರೇ ಒಬ್ಬರನ್ನು ಬೇರೆಯವರ ಮೂಲಕ ಕರೆದುಕೊಂಡು ಬಂದು ಆತನ ಆಸೆಯನ್ನು ಈಡೇರಿಸ್ತಾರಂತೆ. ಇದು ರಾಯರು ಇರ್ತಕ್ಕಂಥ ಪವಾಡಗಳು. ರಾಯರು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ನೀವು ಎಷ್ಟೇ ಸಾಲವನ್ನು ಮಾಡಿಕೊಂಡರೆ ಯಾವುದೇ ನಿಮಗೆ ತಾಪತ್ರಯಗಳೇ ಬರುವುದಿಲ್ಲ. ಅದೇ ರೀತಿ ನಮಗೆ ಎಷ್ಟೇ ತೊಂದರೆಗಳು ಬಂದರೂ ತಾಪತ್ರಯಗಳು ಬರಲು ನಾವು ರಾಯರ ಹತ್ರ ಔಟನ್ನು ಹೇಳಿಕೊಳ್ಳಬೇಕು. ನಾವು ರಥಗಳನ್ನು ಮೂಲಕ ಸೇವೆಗಳನ್ನು ಮೂಲಕ ರಾಯರಿಗೆ ಅರ್ಪಿಸಿದಾಗ ಆ ಸೇವೆಗಳಲ್ಲಿ ನಮಗೆ ಆ ಸಂಕಷ್ಟವನ್ನು ದೂರ ಮಾಡ್ತಾರೆ ರಾಯರು ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಎಲ್ಲ ನಮ್ಮ ರಾಯರ ಭಕ್ತಾದಿಗಳು ಕೂಡ ಧನ್ಯವಾದಗಳು.